ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಈ ಪ್ರಾಧಿಕಾರದ ಮೊದಲ ಸಭೆ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ. ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಕುತೂಹಲ ಸಹಜವಾಗೇ ಇರುತ್ತೆ. ಜಿಬಿಎ ಕೇಂದ್ರ ಕಚೇರಿ ಆವರಣದ ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಮೊದಲ ಸಭೆ ನಡೆಯುತ್ತೆ. ಜಿಬಿಎ ಸಂಬಂಧ ಮಾಸ್ಟರ್ ಪ್ಲಾನ್ ರಚನೆ ಸೇರಿ 11 ವಿಚಾರಗಳ ಚರ್ಚೆ ಆಗುತ್ತೆ. ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಜಿಬಿಎ ಉಪಾಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಬೆಂಗಳೂರಿನ 28 ಶಾಸಕರುಗಳು, ಜಿಬಿಎ ಮುಖ್ಯ ಆಯುಕ್ತರು ಸೇರಿದಂತೆ ಪ್ರಾಧಿಕಾರದ 75 ಸದಸ್ಯರುಗಳು ಇವತ್ತಿನ ಸಭೆಯಲ್ಲಿ ಹಾಜರಿರ್ತಾರೆ. ಆದರೆ ಬಿಜೆಪಿ ನಾಯಕರು ಮತ್ತೆ ಶಾಸಕರು ಮೊದಲ ಸಭೆಗೆ ಗೈರಾಗೋ ಸಾಧ್ಯತೆಗಳಿದೆ. ಯಾಕೆಂದ್ರೆ ಬಿಜೆಪಿ ಶಾಸಕರಿಗೇನೋ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಮೀಟಿಂಗ್ ಅಜೆಂಡಾ ಏನು ಮೊದಲೇ ತಿಳಿಸ್ಬೇಕಲ್ವಾ? ಇವ್ರಿಗೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ಎತ್ತ ಅಂತ ಏನು ಹೇಳ್ದಲೆ ಮೊದಲನೇ ಸಭೆ ಬನ್ನಿ ಅಂತ ಹೇಳ್ಬಿಟ್ರೆ ಡೈರೆಕ್ಟ್ ಆಗಿ ಹೇಗೆ ಬರೋಕ್ಕಾಗತ್ತೆ ಅನ್ನುವಂಥ ವಿಚಾರ ಕೂಡ ಬಿಜೆಪಿ ಹೇಳ್ತಾ ಇದೆ. ಬಿಜೆಪಿ ನಾಯಕರು ಮತ್ತೆ ಶಾಸಕರು ಇದಕ್ಕೆ ಗೈರಾಗೋ ಸಾಧ್ಯತೆ ಇದೆ. ಸದ್ಯ ಬೆಂಗಳೂರಲ್ಲಿ 5 ನಗರ ಪಾಲಿಕೆಗಳನ್ನ ರಚನೆ ಮಾಡಲಾಗಿದೆ. ಜಿಬಿಎ ಅಡಿಯಲ್ಲಿ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಾಸ್ಟರ್ ಪ್ಲಾನ್ ವಿಚಾರವಾಗಿ ಇವತ್ತು ಚರ್ಚೆ ಆಗತ್ತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಜಿಬಿಎ ಆದ ನಂತರ ಈಗ ಮೊದಲ ಸಭೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. ಹಲವು ನಿರೀಕ್ಷೆಗಳಿರುತ್ತೆ. ಮೊದಲ ಸಭೆ ಯಾವ ನಿಟ್ಟಿನಲ್ಲಾಗುತ್ತೆ, ಏನೇನೆಲ್ಲ ಚರ್ಚೆ ಮಾಡ್ತಾರೆ, 5 ಪಾಲಿಕೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಸಹಜ ಕುತೂಹಲ ಇದ್ದೇ ಇರುತ್ತೆ. ಇವಾಗ ಬಿಜೆಪಿಗರು ಗೈರಾಗೋ ಸಾಧ್ಯತೆ ಇದೆ. ಮತ್ತು ಮೊದಲ ಸಭೆಯ ಅಜೆಂಡಾ ಏನು, ಮೀಟಿಂಗ್ ಅಜೆಂಡಾ ಏನು ಮಂಜುನಾಥ್? ಸಿಂಧೂರ, ಏನೀಗ ಬಿಬಿಎಂಪಿ ಬದಲಾಗಿ ಜಿಬಿಎ ಅಸ್ತಿತ್ವಕ್ಕೆ ಬಂದಿದೆ. ಜಿಬಿಎ ಅಸ್ತಿತ್ವಕ್ಕೆ ಬಂದಲ್ಲ ಅಂದ್ರೆ ಜಿಬಿಎ ಅಸ್ತಿತ್ವಕ್ಕೆ ಬಂದಾದ್ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮೊದಲ ಸಭೆ ಆರಂಭ ಆಗ್ತಿರುವಂತದ್ದು. ಮೊದಲ ಸಭೆಗೆ ಈಗಾಗಲೇ ಈ ಒಂದು ಸಭೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಈ ಒಂದು ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು, ಜೊತೆಗೆ ಉಪಾಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಂದು ಒಳಗಡೆ ಇದ್ದಾರೆ. ಇನ್ನೇನು ಸಿಎಂ ಕೂಡ ಬರ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಇತ್ತು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಈ ಒಂದು ಬೆಂಗಳೂರು ಮೊದಲ ಏನು ಇವತ್ತು ಸಭೆ ಇದೆ, ಈ ಸಭೆಗೆ ಈಗಾಗಲೇ ಎಲ್ಲ ಸಿಎಂ ಸೇರಿದಂತೆ ಎಲ್ಲ ಸಚಿವರು ಶಾಸಕರು ಕೂಡ ಬರ್ತಿರುವಂತದ್ದು. ಇದೀಗ ನೀವು ಗಮನಿಸ್ತಾ ಇರಬಹುದು, ಕೆಜೆ ಜಾರ್ಜ್ ಕೂಡ ಈಗ ಈ ಒಂದು ಪ್ರಾಧಿಕಾರದ ಮೊದಲ ಸಭೆ, ಇವತ್ತು ಬೆಂಗಳೂರು ಮೊದಲ ಸಭೆ ಏನಿದೆ ಸಭೆಗೆ ಇದೀಗ ಕೆಜೆ ಜಾರ್ಜ್ ಕೂಡ ಅವರು ಬಂದಿರುವಂತದ್ದು. ನಾನು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಮೊದಲನೇ ಸಭೆಗೆ ತಾವು ಬಂದಿದ್ದೀರಿ, ಏನ್ ಹೇಳ್ತೀರಿ ಸರ್? ಏನು ಒಳ್ಳೇದಾಗ್ತದಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದೀವಿ. ಚೀಫ್ ಮಿನಿಸ್ಟರ್ ಅಧ್ಯಕ್ಷರಾಗಿದ್ದಾರೆ, ಡಿಸಿಎಂ ಅವರು ಉಪಾಧ್ಯಕ್ಷರಾಗಿದ್ದಾರೆ, ನಾವೆಲ್ಲ ಸದಸ್ಯರಾಗಿದ್ದೀವಿ. ಸರ್, ಎಲ್ಲ ಒಂದ್ ಕಡೆ ಬಿಜೆಪಿ ಅವರು ನಮ್ಗೆ ಆಹ್ವಾನ ಇಲ್ಲ, ಬಿಜೆಪಿ ಅವರು ನಾವು ಇದಕ್ಕೆ ಬರೋದಿಲ್ಲ ಅಂತೇಳಿ ಮಾತಾಡ್ತಾರೆ, ತಾವೇನ್ ಹೇಳ್ತೀರಿ ಸರ್? ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನ ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆಹ್ವಾನ ಕೊಟ್ಟಿದ್ದೀವಿ, ಬರೋದು ಬಿಡೋದು ಅವರವ್ರ ಇಚ್ಛೆ. ಸರ್, ಇವತ್ತು ಜಿಬಿಎ ಮೊದಲ ಸಭೆ, ಇವತ್ತಿನ ಮೊದಲ ಸಭೆಯಲ್ಲಿ ಮೊದಲ ಅಜೆಂಡಾ ಏನ್ ಸರ್? ಈ ಒಂದು ಸಭೆಯಲ್ಲಿ ಅದು ಗೊತ್ತಾಗ್ತದೆ, ಹೊರಗಡೆ ಬರುವಾಗ ಹೇಳ್ತೀನಿ ಏನು ಅಜೆಂಡಾ ಅದು. ಓಕೆ, ಅಂದ್ರೆ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ 28 ವಿಧಾನಸಭಾ ಕ್ಷೇತ್ರದ ಶಾಸಕರಿಗೂ ಕೂಡ ಇಲ್ಲಿ ಒಂದು ಆಹ್ವಾನ ಮಾಡಲಾಗಿದೆ. ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಜೊತೆಗೆ ಲೋಕಸಭಾ ಸದಸ್ಯರಾಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ಆಹ್ವಾನ ಮಾಡಲಾಗಿದೆ. ಈ ಮುಖ್ಯವಾಗಿ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲಾಗ್ತಿದೆ. ಜೊತೆಗೆ ಡಿಸೆಂಬರ್ ನಲ್ಲಿ ನಾವು ಈಗಾಗಲೇ ಏನು ಅಂದ್ರೆ ಈ ಒಂದು ಜಿಬಿಎಗೆ ಚುನಾವಣೆ ಇಲ್ಲದೆ ಈಗಾಗಲೇ 5 ವರ್ಷ 30 ದಿನಗಳು ಕಳೆದಿವೆ. ಸೊ ಹೀಗಾಗಿ ಡಿಸೆಂಬರ್ ನಲ್ಲಿ ಚುನಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಒಂದ್ ಕಡೆ ಪಟ್ಟಿಡಿದೆ. ಒಂದು ಚುನಾವಣೆ ಡಿಸೆಂಬರ್ ಅಲ್ಲಿ ಚುನಾವಣೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಒಂದ್ ಕಡೆ ಮಾತಾಡಿದ್ರೆ, ಮತ್ತೆ ಬೆಂಗಳೂರು ನಗರದಲ್ಲಿ ಪ್ರಮುಖವಾಗಿ ರಸ್ತೆ ಗುಂಡಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ರಸ್ತೆ ಗುಂಡಿ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ಮಾಡಲಾಗ್ತಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಜಿಬಿಎನ 5 ಭಾಗಗಳಾಗಿ ಜಿಬಿಎ 5 ಪಾಲಿಕೆ ಕೇಂದ್ರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಈ ಒಂದು 5 ಪಾಲಿಕೆ ಕೇಂದ್ರಗಳಲ್ಲಿ ವಾರ್ಡ್ ವಿಂಗಡಣೆ ಆದ್ರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಇಟ್ಕೊಂಡು ಒಟ್ಟು 11 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಇವತ್ತು ಬೆಂಗಳೂರು ಪ್ರಾಧಿಕಾರದಲ್ಲಿ ಮೊದಲ ಸಭೆಯಲ್ಲಿ ಇವತ್ತು ತೀರ್ಮಾನ ಮಾಡಲಾಗ್ತದೆ. ಜೊತೆಗೆ ಇತ್ತ ಬಿಜೆಪಿ ನಾಯಕರು ಯಾರು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎಲ್ರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬರ್ತಾ ಇರಲಿ, ಇವತ್ತಿನ ಮೊದಲ ಸಭೆ ಏನಿದೆ ಸಭೆಯನ್ನ ಮಾಡ್ತೀವಿ. ಅಧಿಕಾರಿಗಳಿಗೆ ನಾವು ಯಾವ ರೀತಿ ಸೂಚನೆ ಕೊಡಬೇಕು ಆ ಸೂಚನೆಯನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿರುವಂತದ್ದು. ಸಿಂಧೂರ, ಆಲ್ ರೈಟ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.